ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ಸಲ್ಲಿ ಸ್ವಿಚ್ ವರ್ಡ್ಸ್ ಬಗ್ಗೆ ಮತ್ತು ಏಂಜಲ್ ನಂಬರ್ಸ್ ಬಗ್ಗೆ ತಿಳಿಸಿದ್ದೆ. ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಇವತ್ತು ಒಂದು ಏಂಜಲ್ ನಂಬರ್ ಬಗ್ಗೆ ತಿಳಿಸ್ತೀನಿ. ತುಂಬ ಪವರ್ಫುಲ್ ನಂಬರ್, ತುಂಬ ಒಂದು ಹೈಯರ್ ಲೆವೆಲ್ ಫ್ರೀಕ್ವೆನ್ಸಿ ಇರುವಂತಹ ನಂಬರ್. ಸೊ ಇಂಥ ಒಂದು ನಂಬರ್ ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಅಷ್ಟೇ ಈ ನಂಬರ್ಗೆ ತುಂಬ ಪ್ರಾಮುಖ್ಯತೆ ಇದೆ. ನ್ಯೂಮರಾಲಜಿಯಲ್ಲೂ ಅಷ್ಟೇ ಒಂದು ಹೈಯರ್ ಲೆವೆಲ್ ಫ್ರೀಕ್ವೆನ್ಸಿ ಅಂತಲೇ ಹೇಳ್ಬೋದು. ಈ ಒಂದು ಪವರ್ಫುಲ್ ನಂಬರ್ ಬಗ್ಗೆ ಇವತ್ತು ತಿಳಿಸ್ತೀನಿ. ಈ ಒಂದು ಏಂಜಲ್ ನಂಬರ್ ಏನು ಮಾಡುತ್ತೆ ನಿಮ್ಮ ಲೈಫಲ್ಲಿ ಬಂದಾಗ ಅಂತಂದರೆ, ನಿಮ್ಮ ಲಕ್ಕನ್ನೇ ಚೇಂಜ್ ಮಾಡಿಬಿಡುತ್ತೆ. ಅಂಥ ಒಂದು ಹೈಯರ್ ವೈಬ್ರೇಷನ್ಸ್ ಇರುವಂಥ ಒಂದು ನಂಬರ್ ಇದು 786. ಸೊ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು. ನಿಮಗೇನಾದರೂ ಕರೆನ್ಸಿ ನೋಟಲ್ಲಿ ಈ ನಂಬರ್ ಸಿಕ್ಬಿಟ್ರೆ ಅಂತೂ ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ, ಜೋಪಾನವಾಗಿ ಇಟ್ಕೊಳ್ಳಿ. ಈ ಒಂದು ನಂಬರ್ ಅಷ್ಟು ಈಸಿಯಾಗಿ ಎಲ್ಲರ ಕೈಗೂ ಸಿಗಲ್ಲ. ಈ ಒಂದು ಅಬಂಡೆನ್ಸ್ ನಂಬರ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ದೊಡ್ಡ ತಿರುವು, ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಅಂಥ ಒಂದು ಸಿಚುವೇಷನಲ್ಲಿ ನಿಮಗೆ ಸಿಗುತ್ತೆ ಈ ನಂಬರ್. ಸೊ ಇದು ಕರೆನ್ಸಿ ನೋಟಲ್ಲಿ ಸಿಗಬಹುದು, ಅಥವಾ ಎಲ್ಲಾದರೂ ಪದೇ ಪದೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ಬೋದು. ಕರೆನ್ಸಿ ನೋಟಲ್ಲಿ ಸಿಕ್ಕಿದ್ರೆ ಅಂತೂ ತುಂಬಾ ಒಂದು ಲಕ್ ಅಂತ ಹೇಳ್ಬೋದು. ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ, ಜೋಪಾನವಾಗಿಡಿ. ಅದ್ರ ಜೊತೆ ಒಂದು ಏಲಕ್ಕಿಯನ್ನು ಇಟ್ಟು 21 ದಿನಕ್ಕೆ ಆ ಒಂದು ಏಲಕ್ಕಿಯನ್ನು ಚೇಂಜ್ ಮಾಡ್ತಾ ಬನ್ನಿ. ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ, ಒಂದು ಶುದ್ಧವಾದ ಒಂದು ಕೆಂಪು ಬಟ್ಟೆ ತಗೊಂಡು ಈ ನೋಟ್ ಏನು ಸಿಕ್ಕಿದೆ 786 ನಂಬರ್ ಇರುವಂತಹ ನೋಟು ಮತ್ತು ಒಂದು ಏಲಕ್ಕಿ, ಅದರಲ್ಲಿ ಒಂದು ಗಂಟು ಥರ ಹಾಕಿಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು, ಅಥವಾ ನಿಮ್ಮ ಪರ್ಸಲ್ಲಿ ನೀವು ಇಟ್ಕೋಬೋದು. ನಿಮ್ಮ ಮನಿ ವೈಬ್ರೇಷನ್ಸನ್ನು ಇದು ಜಾಸ್ತಿ ಮಾಡುತ್ತೆ. ಮತ್ತು ಏನೇ ಬ್ಲಾಕೇಜಸ್ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ. ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಈ ನೋಟ್ ಸಿಗೋದು, ನಿಮ್ಮ ಕಣ್ಣಿಗೆ ಬೀಳೋದು. ಸೊ ಇದಂತೂ ಖಂಡಿತ. ನನಗೂ ಸುಮಾರು ಒಂದು 4 ವರ್ಷದ ಹಿಂದೆ ಸಿಕ್ಕಿತ್ತು. ನೋಡ್ಬೋದು 786 ಈ ನೋಟು. ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ನಾನು ಈ ನಂಬರನ್ನು ಬರೀತಾ ಇದ್ದೆ, ಎಲ್ಲ ಕಡೆ ಬರೀತಾ ಇದ್ದೆ. ನೋಡ್ಬೋದು, ತುಂಬ ಹಳೆಯ ಬುಕ್ ಇದು. ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ನೋಟ್ಸ್ ಇದು 1999ನಲ್ಲಿ ನಾನು ಕೋರ್ಸ್ ಮಾಡಿರೋದು. ನೋಡಿ, ನನ್ನ ಬಗ್ಗೆ ಇಲ್ಲಿ ನೋಡ್ಬೋದು 786 ಬರೆದಿದ್ದೀನಿ, ಕೆಳಗೆ ನನ್ನ ಹೆಸರು ಬರೆದಿದ್ದೀನಿ. ಸೊ ಇದೆಲ್ಲ ಹರಿದೋಗಿದೆ, ತುಂಬ ಜೋಪಾನವಾಗಿ ಇಟ್ಟಿದ್ದೀನಿ. 26 ವರ್ಷ ಆಯಿತು ನಾನು ಕೋರ್ಸ್ ಮಾಡಿ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸಲ್ಲಿ ಫಸ್ಟ್ ನಾನು ಕಲ್ತಿದ್ದೆ ಮೆಡಿಟೇಷನ್. ನೋಡ್ಬೋದು ಇಲ್ಲಿ ಅನಂತರಾಮಯ್ಯ ಅಂತ ಅವರು ನನ್ನ ಕೋಚ್. ತುಂಬ ಚೆನ್ನಾಗಿ ಹೇಳಿಕೊಟ್ರು, ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಸೊ ಫಸ್ಟ್ ನಾನು ಮಾಡಿದಂಥ ಕೋರ್ಸ್. ಅದಾದಮೇಲೆ 2000ಅಲ್ಲಿ ಮದುವೆ ಆದಮೇಲೆ ನಾನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಫ್ಯಾಮಿಲಿ ಕಡೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು, ಮಗಳಿನ್ನೂ ಚಿಕ್ಕವಳಿದ್ದು, ಅದರಿಂದ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿ ನಾನು ಮತ್ತೆ 2008ಅಲ್ಲಿ ನಾನು ಕುಂಡಲಿನಿ ಯೋಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು. ನನ್ನ ಕೆಲವೊಂದು ಹೆಲ್ತ್ ಇಶ್ಯೂಸ್ಗಾಗಿ ನಾನು ಯೋಗ, ಧ್ಯಾನ ಎಲ್ಲ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಧ್ಯಾನಕ್ಕೆ ತುಂಬ ಯಾಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದು ಅಂತಂದರೆ, ಧ್ಯಾನದಿಂದ ನನ್ನ ಲೈಫ್ ಅಷ್ಟು ಚೇಂಜ್ ಆಗಿದೆ. ಅಂದರೆ ನನಗೆ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸಲ್ಲಿ ಅವ್ರೇನು ಹೇಳ್ಕೊಟ್ಟಿದ್ರು ಆ ಧ್ಯಾನ ನಾನು ಮಾಡ್ತಾ ಇದ್ದೆ. ಆದರೆ ನನಗೆ ಫೋಕಸ್ಸು ಮತ್ತು ಕಾನ್ಸಂಟ್ರೇಷನ್ನು ಅದ್ರ ಬಗ್ಗೆ ನಾನು ತುಂಬ ಕಲ್ತಿದ್ದು ಅಂತಂದರೆ ಕುಂಡಲಿನಿ ಯೋಗದಲ್ಲೇ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು, ಡೈಲಿ ಒಂದು 10 ನಿಮಿಷ ಆದರೂ ಧ್ಯಾನ ಮಾಡಿ ಅಂತ. ತುಂಬ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ, ಮನಸ್ಸು ಶಾಂತವಾಗುತ್ತೆ, ಏಕಾಗ್ರತೆ ಇರ್ಬೋದು, ಮತ್ತು ಒಂದು ಕ್ಲಾರಿಟಿ ಸಿಗುತ್ತೆ. ನಮ್ಮ ಲೈಫ್ ಪರ್ಪಸ್ ಏನು ಅನ್ನೋದು ನಮಗೆ ಹೇಗಾದರೂ ಒಂದು ಯೂನಿವರ್ಸ್ ತೋರಿಸ್ಕೊಡುತ್ತೆ. ಸೊ ಈ ಒಂದು 786 ನಂಬರ್ ಬಗ್ಗೆ ಇವತ್ತು ತಿಳಿಸಿದ್ದೀನಿ. ಯಾರಿಗೆಲ್ಲ ಈ ಒಂದು ನೋಟ್ ಸಿಗುತ್ತೆ, ಕರೆನ್ಸಿ ನೋಟು, ಜೋಪಾನವಾಗಿ ಇಟ್ಕೊಳ್ಳಿ. ನಿಮಗೆ ಕರೆನ್ಸಿ ನೋಟೇ ಸಿಗಬೇಕು ಅಂತಲ್ಲ, ಎಲ್ಲಿ ಬೇಕಾದರೂ ನಿಮ್ಮ ಕಣ್ಣಿಗೆ ಕಾಣಿಸ್ಬಹುದು. ಕೆಲವೊಂದು ಬೋರ್ಡಲ್ಲಿರ್ಬೋದು, ಎಲ್ಲೋ ಒಂದು ಗಾಡಿ ನಂಬರ್ ಇರ್ಬೋದು, ಅಥವಾ ಮೊಬೈಲಲ್ಲಿರ್ಬೋದು, ಎಲ್ಲಿ ಬೇಕಾದರೂ ನಿಮ್ಮ ಕಣ್ಣಿಗೆ ಬೀಳುತ್ತೆ.
ಪದೇ ಪದೇ ಆ ನಂಬರ್ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತಂದ್ರೆ ನಿಮ್ಮ ಲಕ್ ಚೇಂಜ್ ಆಗಿದೆ ಅಂತ. ಸೊ ಈ ಒಂದು ಏಂಜಲ್ ನಂಬರ್ ನಿಮಗೆಲ್ಲ ಒಂದು ಒಳ್ಳೆ ಲಕ್ಕನ್ನು ಕೊಡಲಿ. ಗ್ರೀನ್ ಪೆನ್ನಲ್ಲಿ ಬೇಕಾದರೆ ನೀವು ನಿಮ್ಮ ಎಡಗೈಯಲ್ಲಿ ಈ ನಂಬರನ್ನು ಬರ್ಕೋಬೋದು. ಮನಿ ವೈಬ್ರೇಷನ್ಸ್ ಅಂತಲೇ ಅಲ್ಲ, ಎಲ್ಲ ಒಂದು ಕೆಲಸ ಕಾರ್ಯಗಳಿಗೂ ಈ ನಂಬರ್ ತುಂಬಾ ನಿಮಗೆ ಹೆಲ್ಪ್ ಮಾಡುತ್ತೆ. ಏನು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ತೀರೋ ಅದಕ್ಕೆ ತಕ್ಕ ಹಾಗೆ ರಿಸಲ್ಟನ್ನು ಕೊಡುತ್ತೆ. ಜಾಬ್ ಇರ್ಬೋದು, ನಿಮ್ಮ ರಿಸಲ್ಟ್ ಇರ್ಬೋದು, ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಎಕ್ಸಾಮ್ಸು ರಿಸಲ್ಟ್ಸ್ ಬಗ್ಗೆ ಫೋಕಸ್ ಮಾಡಿ, ಅದಕ್ಕೂ ಈ ಒಂದು ನಂಬರ್ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಗೈಡೆನ್ಸ್ ಅನ್ನೋದು ಸಿಗುತ್ತೆ ನಿಮಗೆ. ಒಂದು ಯೂನಿವರ್ಸ್ ಕಡೆಯಿಂದ ಯಾರೋ ಒಬ್ಬರು ಗೈಡ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇದ್ದಾರೆ ಅನ್ನೋಂಥ ಒಂದು ಧೈರ್ಯ ಸಿಗುತ್ತೆ. ಸೊ ಈ ಒಂದು ಏಂಜಲ್ ನಂಬರ್ 786 ನಿಮ್ಮೆಲ್ಲರಿಗೂ ಒಂದು ಗುಡ್ ಲಕ್ಕನ್ನು ತಂದುಕೊಡ್ಲಿ ಅಂತ ಹಾರೈಸ್ತೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.